ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು. ಆತ ಹಂದಿ ವ್ಯಾಪಾರಿ. ತಾನಾಯ್ತು ತನ್ನ ಕುಟುಂಬ ಆಯ್ತು ಅಂತ ಜೀವನ ಸಾಗಿಸುತ್ತಿದ್ದ. ಇತ್ತೀಚೆಗೆ ವ್ಯಾಪಾರದಲ್ಲಿ ಯಶಸ್ಸನ್ನ ಕಂಡು ಸುಖಿ ಜೀವನ ನಡೆಸುತ್ತಿದ್ದ. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ಇದೀಗ ಹೆಣವಾಗಿ ಹೋಗಿದ್ದಾನೆ. ಒಡ ಹುಟ್ಟಿದ ಅಕ್ಕನ ಗಂಡನೇ ಯಮನಾಗಿ ಬಂದು ಜೀವವನ್ನ ತೆಗೆದಿದ್ದಾನೆ. ಹಾಗಿದ್ರೆ ಏನಿದು ಸ್ಟೋರಿ ಅಂತೀರಾ? ತೋರಿಸ್ತೀವಿ ನೋಡಿ. ಹೌದು, ಹೀಗೆ ರಸ್ತೆ ಪಕ್ಕದಲ್ಲಿ ಬರ್ಬರವಾಗಿ ಹತ್ಯೆಯಾಗಿ ಬಿದ್ದಿರುವ ಈತನ ಹೆಸರು ಸ್ಯಾಮ್ಯುಯಲ್ ಮಬ್ಬು. ಮಂಟೂರ ರಸ್ತೆಯ ನಿವಾಸಿ. ವೃತ್ತಿಯಲ್ಲಿ ಹಂದಿ ವ್ಯಾಪಾರಿ ಆಗಿರುವ ಈತ ಹಂದಿ ಮಾರಾಟ ಮಾಡಿ ಲಾಭ ಗಳಿಸುವ ಕನಸನ್ನ ಕಂಡಿದ್ದ. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ಸ್ವಂತ ಅಕ್ಕನ ಗಂಡನೇ ವಿಲನ್ ಆಗಿ ಬಂದು ಗುರುವಾರ ತಡರಾತ್ರಿ ಕಣ್ಣಿಗೆ ಖಾರದ ಪುಡಿ ಉಗಿ, ರಾಡ್ ಹಾಗೂ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಈ ಹತ್ಯೆಯ ಬಗ್ಗೆ ಮಾಹಿತಿ ಸಿಗುತ್ತಿದ್ದಂತೆ ಬೆಂಡಿಗೇರಿ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಷ್ಟೇ ಅಲ್ಲದೆ ಮೃತನ ಶವವನ್ನ ಕಿಮ್ಸ್ ಶವಾಗಾರಕ್ಕೆ ಸಾಗಿಸಿ ಪ್ರಕರಣ ದಾಖಲಿಸಿಕೊಂಡ್ರು. ಬಳಿಕ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಹುಬ್ಬಳ್ಳಿ ದಕ್ಷಿಣ ಉಪವಿಭಾಗದ ಎಸಿಪಿ ಉಮೇಶ್ ಚಿಕ್ಕಮಠ ನೇತೃತ್ವದಲ್ಲಿ ಬೆಂಡಿಗೇರಿ ಠಾಣಾ ಇನ್ಸ್ಪೆಕ್ಟರ್ ಎಸ್ಆರ್ ನಾಯ್ಕ ಹಾಗೂ ಅವರ ತಂಡ ಕೊಲೆಗಾರನನ್ನ ಬೆನ್ನು ಬಿದ್ದು 24 ಗಂಟೆಗಳಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಆರೋಪಿಗಳಾದ ಟೈಟಾನ್ ಬಾಬು, ವೇನಮ್ಮ, ಸುಲೇಮಾನ್, ಬಳ್ಳಾರಿ, ಮಹಮ್ಮದ್, ಫಿರೋಜಾಬಾದ್, ಮೌಲಾಸಾಬ, ರಂಜಾನ್ವರ ಎಂಬಾತನನ್ನ ಬಂಧಿಸಿ ಜೈಲಿಗೆ ಅಟ್ಟುವ ಕೆಲಸ ಮಾಡಿದ್ದಾರೆ. ಒಟ್ನಲ್ಲಿ ಅಕ್ಕನ ಗಂಡ ತಂದೆ ಸಮಾನ ಎಂಬ ಮಾತಿದೆ. ಆದರೆ ಸ್ಯಾಮ್ಯುಯಲ್ ಮಬ್ಬುವಿನ ಯಶಸ್ಸಿಗೆ ಸಾಥ್ ನೀಡಬೇಕಾಗಿದ್ದ ಭಾವ ಟೈಟಾನ್ ಬಾಬು ಅಳಿಯನಿಗೆ ಅಂತ್ಯ ಹಾಡಿ ಜೈಲು ಪಾಲಾಗಿದ್ದಾನೆ. ಇನ್ನು ಪ್ರಕರಣವನ್ನ 24 ಗಂಟೆಯಲ್ಲೇ ಭೇದಿಸಿದ ಬೆಂಡಿಗೇರಿ ಠಾಣೆ ಪೊಲೀಸರ ಕಾರ್ಯಕ್ಕೆ ಸದ್ಯ ಮೆಚ್ಚುಗೆ ಕಮಿಷನರ್ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಒಂದು ಕೊಲೆ ಪ್ರಕರಣ ಆಗಿತ್ತು. ಸ್ಯಾಮ್ಯುಯಲ್ ಅಂತ ಒಬ್ಬ ವ್ಯಕ್ತಿ, ಸುಮಾರು 36-38 ವರ್ಷ ವಯಸ್ಸಿನ ವ್ಯಕ್ತಿ. ಅವನು ಈ ಪಿಗ್ ಫಾರ್ಮಿಂಗ್, ಹಂದಿ ಸಾಕಾಣಿಕೆ ಮಾಡ್ತಾ ಇರ್ತಾನೆ ಮತ್ತು ಬೇರೆ ಬೇರೆ ವ್ಯವಹಾರ ಕೂಡ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿದು ಮನೆಯಿಂದ ಅವನ ಪರಿಚಯದವರು ಕರ್ಕೊಂಡೋಗಿ ನಂತರ ನೋಡಿದಾಗ ರಾತ್ರಿ ಆದರೂ ಬಂದಿಲ್ಲ ಅಂತ ವೆರಿಫೈ ಮಾಡಿದಾಗ ಅವನದು ಕೊಲೆ ಆಗಿರುವಂಥದ್ದು ಮೊನ್ನೆ ಬೆಳಗ್ಗೆ ಕಂಡು ಬಂತು. ಅದರ ಹಿನ್ನೆಲೆಯಲ್ಲಿ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟ್ರು ಎಸಿಪಿ ಸೌತ್ ಮತ್ತು ಅವರ ತಂಡ ಯಾರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟು 4 ಜನ ಈ ಒಂದು ಕೃತ್ಯ ಮಾಡಿರುವಂಥದ್ದು ತಿಳಿದು ಬಂದಿದೆ. ಅವರ ಹೆಸರುಗಳು ಸುಲೇಮಾನ್, ಟೈಟಸ್ ಬಾಬು, ಮೊಹಮ್ಮದ್ ಶಾ ಮತ್ತು ಮೌಲಾ ಸಾಬ್ ಅಂತ ಈ 4 ಜನ ಸೇರಿ ಒಂದು ಕೃತ್ಯ ಮಾಡಿರುವಂಥದ್ದು ಕಂಡು ಬಂದಿದೆ. ಇದರಲ್ಲಿ ಟೈಟಸ್ ಬಾಬು ಅಂತ ಏನಿದ್ದಾನೆ ಅವನು ಮೃತ ಸ್ಯಾಮ್ಯುಯಲ್ ಅವನ ಅಕ್ಕನ ಗಂಡ. ಸೊ ಅಕ್ಕನ ಗಂಡ ನಡುವೆ ಭಾಳಷ್ಟು ವ್ಯತ್ಯಾಸಗಳಿರುತ್ತೆ ಮತ್ತು ಈಕೆ ತಮ್ಮನ ಜೊತೆ ಸೇರಿಕೊಂಡು ಬೇರೆ ಬೇರೆ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದಾಳೆ ಮತ್ತು ಸ್ವಲ್ಪ ಆಕೆಯ ನಡತೆ ಬಗ್ಗೆಯೂ ಕೂಡ ಇವನಿಗೆ ಸದಾ ಸಂಶಯ ಇರುತ್ತೆ. ಆಕೆ ತಪ್ಪು ಮಾಡ್ತಿರೋದಕ್ಕೆ ತಮ್ಮ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ ಅಂತಂದು ನಿರಂತರವಾಗಿ ಜಗಳ ಆಗ್ತಾ ಇರುತ್ತೆ. ಅದರ ಹಿನ್ನೆಲೆಯಲ್ಲಿ ಅವನಿಗೆ ಸಾಕಷ್ಟು ದ್ವೇಷ ಇರುತ್ತೆ ಹೆಂಡತಿ ಮೇಲೆ ಮತ್ತು ಹೆಂಡತಿ ತಮ್ಮನ ಮೇಲೆ. ಅದ್ರ ಜೊತೆಗೆ ಇನ್ನು 3 ಜನ ಆರೋಪಿಗಳೇನಿದ್ದಾರೆ, ಸುಲೇಮಾನ್ ಮತ್ತು ಮೊಹಮ್ಮದ್ ಶಾ, ಮೌಲಾ ಸಾಬ್, ಇವ್ರ ಹತ್ರ ಸುಮಾರು 5 ಲಕ್ಷ, 6 ಲಕ್ಷ, 8 ಲಕ್ಷ ಈ ಥರ ಹಣ ಇಸ್ಕೊಂಡಿರ್ತಾನೆ ಮೃತ. ಬೇರೆ ಬೇರೆ ವಿಷಯದಲ್ಲಿ ನಿಮಗೆ ಬಿಸ್ನೆಸ್ ಹಾಕ್ಕೊಡ್ತೀನಿ, ನಿಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನೋ ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಟೈಮಲ್ಲಿ ಇಸ್ಕೊಂಡಿರ್ತಾನೆ. ಅದನ್ನು ಎಷ್ಟು ಸರಿ ಕೇಳಿದ್ರು ಕೊಟ್ಟಿಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಒಂದು ವೈಯಕ್ತಿಕ ದ್ವೇಷ ಮತ್ತು ಹಣಕಾಸಿನ ವೈಷಮ್ಯ, ಈ 2 ವೈಷಮ್ಯಗಳ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅದರಲ್ಲೊಬ್ಬ ಆರೋಪಿ ಏನಿದ್ದಾನೆ ಸುಲೇಮಾನ್ ಅನ್ನುವಂಥವನು ಮೃತನ್ನ ಬಂದು ಮನೆಯಿಂದನೇ ಕರ್ಕೊಂಡು ಹೋಗಿರುವಂಥದ್ದು. ನಂತರ ಅದು ಪಿಗ್ ಫಾರ್ಮ್ ಏನಿದೆ, ಆ ಪಿಗ್ ಫಾರ್ಮ್ಗೆ ಹೋಗೋ ದಾರಿಯಲ್ಲಿ ಅಡ್ಡ ಹಾಕ್ಬಿಟ್ಟು ಪ್ರಾರಂಭದಲ್ಲಿ ದಾರಿ ಸ್ವಲ್ಪ ಇವಿದ್ದಾವೆ, ಪಾಟೋಲ್ಸ್ ಟೈಪ್ ಇದ್ದಾವೆ, ತಗ್ಗು ಗುಂಡಿಗಳಿದ್ದಾವೆ. ಅಲ್ಲಿ ಗಾಡಿ ಸ್ಲೋ ಆದಾಗ ಏಕಾಏಕಿ ಹಲ್ಲೆ ಮಾಡಿಬಿಟ್ಟು ಅವನ್ನ ಒಡೆದು ಸಾಯಿಸಿರುವಂಥದ್ದು. ಮಾರಕಾಸ್ತ್ರಗಳನ್ನ ಮತ್ತು ಕಬ್ಬಿಣದ ರಾಡ್ಗಳನ್ನ ಕೂಡ ಯೂಸ್ ಮಾಡಿರುವಂಥದ್ದು ತಿಳಿದು ಬಂದಿದೆ. ಸೊ ಈ ಪ್ರಕರಣದಲ್ಲಿ ಒಟ್ಟು 4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತು
ಇವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ನೀಡಿರುವಂಥವ್ರು ಇನ್ಯಾರಾದರೂ ಇದ್ದರೆ ಅದನ್ನು ವಿಚಾರಣೆ ಮಾಡಲಿಕ್ಕೆ ಈಗ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತೆ ಪೊಲೀಸ್ ಕಸ್ಟಡಿ ತಗೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್, ಈ ಕೇಸ್ನಾಗ ಇನ್ನೂ ಒಂದಿಷ್ಟು ಮಂದಿ ಏನೋ ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿ ಆ ಟೈಮ್ದಲ್ಲಿ ಬರೆಯೋದು ಅದೇನಾದ್ರು ಇವಾಗ ಸದ್ಯಕ್ಕೆ ನಮಗೆ ತಿಳಿದು ಬಂದಿರೋದ್ರಲ್ಲಿ ಈ 4 ಜನ ನೇರ ಇನ್ವಾಲ್ವ್ ಆಗಿದ್ದಂಥವ್ರು, ಅಂದರೆ ಗಾಡೀಲಿ ಕರ್ಕೊಂಡು ಹೋದಂಥವ್ರು ಮತ್ತು ಸ್ಪಾಟಲ್ಲಿ ಇದ್ದಂಥವ್ರು. ಸೊ ಇದಕ್ಕೆ ಪರೋಕ್ಷವಾಗಿ ಯಾರ್ದಾದ್ರೂ ಬೆಂಬಲ ಇತ್ತಾ ಅಥವಾ ಈ ಕೃತ್ಯ ಮಾಡಿದಂಥ ಸಂದರ್ಭದಲ್ಲಿ ಇನ್ಯಾರಾದರೂ ಸಹಕರಿಸಿದ್ರ ಯಾವುದೇ ರೀತಿಯಲ್ಲಿ ಇರ್ಬೋದು, ಅದು ಗಾಡಿ ಕೊಟ್ಟಿರೋದಿರ್ಬೋದು, ಹಣ ಕೊಟ್ಟಿರೋದಿರ್ಬೋದು, ಅಥವಾ ನೀನು ಮಾಡ್ಬಾ ನಾಳೆ ನಾನು ಸಪೋರ್ಟ್ ಮಾಡ್ತೀನಿ ಅಂತದಿರ್ಬೋದು, ಅದೇನೇ ಇದ್ರೂ ನಂತರದಲ್ಲಿ ಅವ್ರನ್ನೂ ಕೂಡ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತೀವಿ. ಮತ್ತು ಈ 4 ಜನರದ್ದು ಇನ್ನೂ ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ. ಹಂಗಾಗಿ ಈಗ ನಮ್ಮ ಕಸ್ಟಡಿಗೆ ಬಂದು ಒಂದಷ್ಟು ಸಮಯ ಆದ ತಕ್ಷಣ ನಾವು ಹಾಜರು ಮಾಡೋವಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ. ಹಾಗಾಗಿ ಪ್ರೊಡ್ಯೂಸ್ ಮಾಡ್ಬಿಟ್ಟು ಪೊಲೀಸ್ ಕಸ್ಟಡಿ ತೊಗೊಳ್ಲಿಕ್ಕೆ ಸೂಚನೆ ಕೊಡ್ತೀವಿ. ಅವ್ರು ಏನಾದರೂ ಹಣಕಾಸು ಇದು ಸೊಲೈಮಾನ್ ಮರ್ಡರ್ ಮಾಡಿದರೆ ಏನಾದ್ರು ದುಡ್ಡು ವ್ಯವಹಾರ ಆಗಿತ್ತಾ ಕೊಡ್ತೇನಂತ ಹೇಳಿ ಇವಾಗ ಇದರಲ್ಲಿ ಏನಿದ್ದಾರೆ 3 ಜನ ಅದರ್ ಅಕ್ಯೂಸ್ಡ್ ಏನಿದ್ದಾರೆ, ಸುಲೇಮಾನ್ ಮತ್ತು ಮೊಹಮ್ಮದ್ ಶಾ ಮೌಲಾ ಸಾಬ್, ಇವರಿಗೆ ಖುದ್ದು ಅವನು ಕೊಡಬೇಕಾಗಿರುತ್ತೆ ಹಣ. ಸೊ ಹಂಗಾಗಿ ಬೆದರಿಸ್ಲಿಕ್ಕೆ ಇವ್ರು ಹೇಳೋವಂಥದ್ದು ನಾವು ಸ್ವಲ್ಪ ಬೆದರಿಸ್ಲಿಕ್ಕೆ ಹೊಡಿಲಿಕ್ಕೆ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮದು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ. ಆ ಸಂದರ್ಭದಲ್ಲಿ ಅದು ಸ್ವಲ್ಪ ಕೈ ಮೀರಿ ಹೋಗ್ಬಿಟ್ಟು ಕೊಲೆ ಆಯಿತು ಅನ್ನೋ ರೀತಿ ಹೇಳ್ತಾರೆ, ಬಟ್ ಅದು ಸತ್ಯ ಇರಲಿಕ್ಕಿಲ್ಲ. ವರದಿ ಯಲ್ಲಪ್ಪ ಕುಂದಗೋಳ, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ.